ವಿಘ್ನ ವಿಳಂಬಗಳ ನಡುವೆಯೂ ಡಿಕೆ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಸಂಪುಟ ವಿಸ್ತರಣೆಗೆ ಕೊನೆಯ ಹಂತದ ಸರ್ಕಸ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂತಹ ರಾಜ್ಯ ಕ್ಯಾಬಿನೆಟ್ನ ರಚನೆ ಯಾರಿಗೆ ಒಲಿಯುತ್ತೆ ಅದೃಷ್ಟ, ಯಾರಿಗೆ ದುರಾದೃಷ್ಟ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ. ವಿಘ್ನ ವಿಳಂಬಗಳ ನಡುವೆಯೂ ಕೊನೆಯ ಹಂತದ ಸರ್ಕಸ್ ನಡೀತಾ ಇದೆ ಸಂಪುಟ ವಿಸ್ತರಣೆಗೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವ ರಾಜ್ಯ ಕ್ಯಾಬಿನೆಟ್ ರಚನೆ. ಡಿಕೆ ಸಂಪುಟ ಸರ್ಕಸ್ಗೆ ಪದೇ ಪದೇ ಅಡ್ಡಿ ಆತಂಕ ಉಂಟಾಗ್ತಾ ಇದೆ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೆಯಲಿದೆ ದೊಡ್ಡ ಮಟ್ಟದ ಚರ್ಚೆ. ರಾಷ್ಟ್ರ ರಾಜಧಾನಿಯಲ್ಲೇ ಬೀಡು ಬಿಟ್ಟಿರುವ ಕೈ ಶಾಸಕರು. ದೆಹಲಿಯಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ನಾನಾ ರೀತಿಯಲ್ಲಿ ಲಾಬಿ ನಡೀತಾ ಇದೆ. ವರಿಷ್ಠರ ಗ್ರೀನ್ ಸಿಗ್ನಲ್ ನಿರೀಕ್ಷೆಯಲ್ಲಿ ಸಚಿವಾಕಾಂಕ್ಷಿಗಳಿದ್ದಾರೆ. ಸಂಪುಟ ಸರ್ಕಸ್, ಇಂದು ರಾತ್ರಿ ಹೈ ವೋಲ್ಟೇಜ್ ಮೀಟಿಂಗ್. ಸಂಸತ್ ಕಲಾಪ ಮುಗಿದ ಬಳಿಕ ಸಭೆ ನಡೆಸುವ ಸಾಧ್ಯತೆ ಇದೆ. ಈ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸುದೀರ್ಘ ಚರ್ಚೆ ಆಗುತ್ತೆ. ಬಳಿಕ ಸಚಿವರ ಫೈನಲ್ ಲಿಸ್ಟ್ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಕಲಾಪ ಸುದೀರ್ಘ ಅವಧಿಯವರೆಗೆ ನಡೆದರೆ ವರಿಷ್ಠರ ಜೊತೆಗಿನ ಮಾತುಕತೆ ವಿಳಂಬ ಆಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಶಾಸಕರಲ್ಲಿ ಜೋರಾದ ಢವಢವ. ಸಾಕಷ್ಟು ವಿಘ್ನ ವಿಳಂಬಗಳ ನಡುವೆಯೂ ಡಿಕೆ ಕ್ಯಾಬಿನೆಟ್ಗೆ ಅಂತೂ ಇಂತೂ ಸಮಯ ಕೂಡಿ ಬರ್ತಾ ಇದೆ. ಈಗಾಗಲೇ ನೋಡಿ, ಶಾಸಕರು ಕೂಡ ಲಾಭಿಗಾಗಿ ದೆಹಲಿಗೆ ದೌಡಾಯಿಸಿರುವಂಥದ್ದು. ಅದರಲ್ಲಿ ಅಶೋಕ್ ಪಟ್ಟಣ್ ಇದ್ದಾರೆ, ಎಸ್ ಪೊನ್ನಣ್ಣ ಇದ್ದಾರೆ, ವಿರಾಜಪೇಟೆ ಶಾಸಕ, NH ಕೋನರೆಡ್ಡಿ, ನವಲಗುಂದ, ವಸಂತಕುಮಾರ್ ಪರಿಷತ್ ಸದಸ್ಯ, ಕೆ ಷಡಕ್ಷರಿ ತಿಪಟೂರು ಶಾಸಕ, ಬಸವರಾಜ ಶಿವನ್ನವರ್ ಬ್ಯಾಡಗಿ ಕ್ಷೇತ್ರ, ಬಸನಗೌಡ ದದ್ದಲಿದ್ದಾರೆ ರಾಯಚೂರು ಕ್ಷೇತ್ರದಿಂದ, RB ತಿಮ್ಮಾಪುರ್ ಮುಧೋಳ್, GH ಶ್ರೀನಿವಾಸ್ ತರೀಕೆರೆ, ಹಂಪನಗೌಡ ಬಾದರ್ಲಿದ್ದಾರೆ ಸಿಂಧನೂರು. ಅಂದ್ರೆ ಶಾಸಕರು ಕೂಡ ಲಾಬಿ ಏರ್ಪಟ್ಟಿದೆ. ಸಲೀಂ ಮೊಹಮ್ಮದ್ ಪರಿಷತ್ ಸದಸ್ಯ, ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಶಿವರಾಜ್ ತಂಗಡಿಗಿದ್ದಾರೆ ಕನಕಗಿರಿ ಕ್ಷೇತ್ರ, ಯಾಸೀರ್ ಖಾನ್ ಪಠಾರ್ ಶಿಗ್ಗಾಂವಿ, ಸಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರ, MR ಸಿತಾರಾಮ್ ಪರಿಷತ್ ಸದಸ್ಯ, ನನಗೂ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ದೌಡಾಯಿಸಿರುವಂಥದ್ದು. ರಿಜ್ವಾನ್ ಹರ್ಷದ್ ಶಿವಾಜಿನಗರ, ಸುಧಾಮ್ ದಾಸ್ ಪರಿಷತ್ ಸದಸ್ಯ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ. ಅಂದ್ರೆ ನಮಗೂ ಕೂಡ ಅವಕಾಶ ಸಿಗಬೇಕು, ನಮಗೂ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಲಾಬಿ. ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಈಗಾಗಲೇ ಸಾಕಷ್ಟು ಗೊಂದಲದಲ್ಲಿರುವಂಥದ್ದು ಹೈಕಮಾಂಡ್. ಎಲ್ಲವೂ ಕೂಡ ಸರಿಯಾಗಿ ನಡೆದ್ರೆ ಇವತ್ತೇ ವರಿಷ್ಠರ ಮೀಟಿಂಗ್ನಲ್ಲಿ ಫೈನಲ್ ಪಟ್ಟಿಯನ್ನ ರೆಡಿ ಮಾಡುವಂಥದ್ದು ಆಗುತ್ತೆ. ಅಂದರೆ ಸಂಸತ್ ಕಲಾಪ ಮುಗಿದಂತಹ ಬಳಿಕ ಸಭೆ ನಡೆಸುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಒಂದು ವೇಳೆ ಸಂಸತ್ ಕಲಾಪ ಏನಾದರೂ ಲಾಂಗ್ ಟೈಮ್ ಏನಾದರೂ ತೆಗೆದುಕೊಂಡ್ರೆ, ಕಾಲಾವಕಾಶ ಹೆಚ್ಚಾಗಿ ತೆಗೆದುಕೊಂಡ್ರೆ, ಮತ್ತೆ ಮೀಟಿಂಗ್ ಕ್ಯಾನ್ಸಲ್ ಆದರೆ ಮತ್ತೆ ಮುಂದೂಡಲಾಗುತ್ತೆ ಸಮಯವನ್ನ. ಇವತ್ತಿನ ವರಿಷ್ಠರ ಜೊತೆಗೆ ಹೈಕಮಾಂಡ್ ಜೊತೆಗೆ ನಡೆಯುವಂಥ ಚರ್ಚೆಯಲ್ಲಿ ಒಂದು ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಾರೆ, ಒಂದು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಈಗಾಗಲೇ ನೋಡಿ, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಸಿದ್ದರಾಮಯ್ಯ ಬೆಂಬಲಿಗರು ಕೂಡ, ಸಿದ್ದರಾಮಯ್ಯ ಆಪ್ತರು ಕೂಡ ಸಾಕಷ್ಟು ಲಾಬಿ ನಡೀತಾ ಇದೆ. ಕೆಲವೊಂದು ಈ ಶಾಸಕರೆಲ್ಲ ಹೋಗಿ ದೆಹಲಿಯಲ್ಲೇ ದೌಡಾಯಿಸಿದ್ದಾರೆ, ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಮಗೆ ಅವಕಾಶ ಮಾಡಿಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದೇ ಪ್ರಶ್ನಾರ್ಹವಾಗಿದೆ.
ನೋಡಿ, ಸಾಕಷ್ಟು ವಿಘ್ನ ವಿಳಂಬಗಳು. ಅಂದ್ರೆ ಇದುವರೆಗೂ ಕೂಡ ಏನು DK ಶಿವಕುಮಾರ್ ಒಂದು ಶತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಫೈನಲ್ ಆಗಿ ಕಂಪ್ಲೀಟ್ ಕ್ಯಾಬಿನೆಟ್ ಅನ್ನ ರೆಡಿ ಮಾಡ್ಕೊಂಡ್ ಬಿಡೋಣಪ್ಪ ಅಂದ್ರೆ ಮುಂದೆ ನನಗೆ ಸರ್ಕಾರನ ನಡೆಸೋದಕ್ಕೆ ಈಸಿ ಆಗುತ್ತೆ, ಆಯಾ ಕ್ಷೇತ್ರಕ್ಕೆ ಆಯಾ ಸಚಿವ ಸ್ಥಾನವನ್ನ ಅಲ್ಲಿ ಒದಗಿಸಿ ಕೊಟ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಮುದಾಯವಾರುನ, ಜಾತಿವಾರನ, ಮಹಿಳಾ ಕೋಟಾನ ಯಾವ ನಿಟ್ಟಿನಲ್ಲಿ ಒಂದು ಆಯ್ಕೆ ಅನ್ನೋದೇ ಇಲ್ಲಿ ಪ್ರಶ್ನಾರ್ಹವಾಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ್. ದೀಪಾ, ಇದೀಗ ಒಂದು ಕಡೆ ದೆಹಲಿ ಟ್ರಿಪ್ಗೆ ಅಂದ್ರೆ ಒಂದಿಷ್ಟು ಶಾಸಕರು ಲಾಭಿಗಾಗಿ ದೆಹಲಿಯಲ್ಲಿ ಈಗಾಗಲೇ ದೌಡಾಯಿಸಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಈಗ DK ಶಿವಕುಮಾರ್ ಮುಂದೆ ಇರುವಂತ ಒಂದಿಷ್ಟು ಸವಾಲುಗಳು, ವರಿಷ್ಠರು ಕೂಡ ಇವತ್ತು ಫೈನಲ್ ಲಿಸ್ಟ್ ಅನ್ನ ರೆಡಿ ಮಾಡ್ಬಿಡ್ತಾರಾ ಮೀಟಿಂಗ್ ನಲ್ಲಿ ಅನ್ನುವಂತ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಇದು ಮೂರನೇ ಬಾರಿ ರಾಜ್ಯದ ನಾಯಕರುಗಳು CM, ಮಾಜಿ CM ಮತ್ತು KPCC ಅಧ್ಯಕ್ಷರು ದೆಹಲಿಗೆ ತೆರಳಿರುವಂತಹದ್ದು. ಬಹುತೇಕವಾಗಿ ಇವತ್ತು ಫೈನಲ್ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಕಾರಣ ಹೈಕಮಾಂಡ್ ನಾಯಕರು ಇವತ್ತು ತೀರ್ಮಾನ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದ ನಾಯಕರುಗಳನ್ನು ಕರೆಸ್ಕೊಂಡಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಪುತ್ರನ ಒಂದು ಏನು ಕಾರ್ಯಕ್ರಮ ಇತ್ತು, ಅಂದರೆ ತಿಥಿ ಕಾರ್ಯ ಇತ್ತು, ಪುಣ್ಯಸ್ಮರಣೆ, ಆ ಒಂದು ನಿಟ್ಟಿನಲ್ಲಿ ವಾಪಸ್ ಆಗ್ತಾ ಇರುವಂಥದ್ದು ಅಂದರೆ ಮೈಸೂರಿಗೆ. ಅದಾದ ಬಳಿಕ ಸಂಜೆ 3 ಗಂಟೆಗೆ ಅವರು ಮತ್ತೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗಾಗಿ ಬಹುತೇಕವಾಗಿ ಇವತ್ತು ಸಂಜೆ ಅಥವಾ ರಾತ್ರಿ ಒಳಗಡೆ ಮೀಟಿಂಗ್ ಏನು ನಡೆಯುತ್ತೆ, ಮೀಟಿಂಗ್ನ ಬಳಿಕ ಅಂತಿಮ ಪಟ್ಟಿ ಹೊರ ಬೀಳುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದೆಲ್ಲದರ ಮಧ್ಯೆ ದಿನಕ್ಕೊಂದು ಹೆಸರುಗಳು ಈ ಒಂದು ಪಟ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಜಾತಿವಾರು, ಸಮುದಾಯವಾರು ಲೆಕ್ಕಾಚಾರವನ್ನು ಹಾಕಿ ಹೊಸಬರು ಮತ್ತು ಹಳಬರು ಹೀಗೆ ಎಲ್ಲರನ್ನೂ ಕೂಡ ಕಾಂಬಿನೇಷನನ್ನು ಮಾಡಿಕೊಂಡು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ CM ಮತ್ತು ಮಾಜಿ CM ಖುದ್ದು ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡು ತೆಗೆದುಕೊಂಡು ಹೋಗಿರುವಂತಹದ್ದು. ಆ ಪೈಕಿ ಈಗಾಗಲೇ 40ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ತಮ್ಮ ಕ್ಷೇತ್ರಗಳನ್ನು ಬಿಟ್ಟು 3-4 ದಿನಗಳ ಕಾಲ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವಂತಹದ್ದು ಕೂಡ ಇದೆ. ಇದರ ಜೊತೆಗೆ ಇವತ್ತು ಏನು ಅಧಿವೇಶನ ಎಷ್ಟೊತ್ತು ನಡೆಯುತ್ತೆ ಅನ್ನೋದರ ಮೇಲೆ ಬಹುತೇಕವಾಗಿ ತೀರ್ಮಾನ ಆಗುತ್ತೆ. ಇನ್ ಕೇಸ್ ಏನಾದರೂ ಚರ್ಚೆ ಮುಂದುವರೆದು ರಾತ್ರಿಯವರೆಗೂ ಕೂಡ ಅಧಿವೇಶನ ಮುಂದುವರಿತು ಅಂತಂದರೆ ಮತ್ತೆ ಈ ಒಂದು ಚರ್ಚೆ ಅಂದರೆ ರಾಜ್ಯದ ಸಂಪುಟ ವಿಚಾರವಾಗಿ ಏನು ಚರ್ಚೆ ನಡೆಯುತ್ತೆ ಅದು ಮತ್ತೆ ಮುಂದುವರಿಕೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನಾಳೆಗೆ ಹೋಗುವಂತಹ ಸಾಧ್ಯತೆ ಇದೆ. ಬಹುತೇಕವಾಗಿ ಇವತ್ತು ಫೈನಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ವನಿತಾ.